3 ತಿಂಗಳಿಗೆ ಒಂದ್ಸಲ ತಾಲೂಕು ಮಟ್ಟದಲ್ಲಿ ಒಂದು SC/HT ಕುಂದುಕೊರತೆಗಳ ಸಭೆಯನ್ನು ಮಾಡೋದ್ರ ಮೂಲಕ ಬಹಳಷ್ಟು ಕಂಪ್ಲೇಂಟ್ಗಳನ್ನ ಪ್ರೈಮರಿ ಲೆವೆಲ್ ಎಷ್ಟೋ ಸಾರಿ ಈ ಹಿಂದಿನ ಒಂದು ಇದನ್ನು ನೋಡಿದ್ರೆ ಬಹಳಷ್ಟು ಕೆಲಸದ ಒತ್ತಡದ ನಂತರ ನಾವು ಮಾಡೋಕ್ಕಾಗಿಲ್ಲ. ಪ್ರತಿ 2-3 ತಿಂಗಳಿಗೆ ಒಂದ್ಸಲ ನಾವು ನಮ್ಮ ಮಾನ್ಯ SP ಮೇಡಮ್ ಅವರು ಜಿಲ್ಲಾ ಮಟ್ಟದಲ್ಲಿ ಒಂದು SC/HT ಕುಂದುಕೊರತೆಗಳ ಸಭೆಯನ್ನು ಮಾಡ್ತಾ ಇದ್ರು. ನಾವಿಲ್ಲಿ ಕೆಲವೊಬ್ಬ ಜನ ಇವ್ರನ್ನ ಸಂಘಟನೆಯ ಪ್ರತಿನಿಧಿಗಳನ್ನ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಕೆಲವು ಸಮಸ್ಯೆಗಳನ್ನ ನೋಟ್ ಮಾಡ್ಕೊಳ್ತಿದ್ವಿ. ಬಟ್ ಠಾಣಾ ಮಟ್ಟದಲ್ಲೇನೆ ನಾವು ಈ SC/HT ಕುಂದುಕೊರತೆಗಳ ಸಭೆಯನ್ನ ಮಾಡ್ತಿದ್ವಿ. ಜನರಿಗೆ ಎಷ್ಟೋ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಮಾನ್ಯ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ತಾಲೂಕು ಮಟ್ಟದಲ್ಲಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನ ಸದಸ್ಯರನ್ನ ಕರೆಸಿಕೊಂಡು ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಕರೆಸಿಕೊಂಡು ಒಂದು ಸಭೆಯನ್ನು ಮಾಡಿದ್ರೆ ಯಾವ್ಯಾವ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಮತ್ತೆ ಯಾವ್ಯಾವ ಸಮಸ್ಯೆಗಳನ್ನ ನಾವು ನೋಟ್ ಮಾಡ್ಕೋಬಹುದು, ಮತ್ತೆ ಅಲ್ಲೇ ಅದಕ್ಕೆ ಸಂಬಂಧಪಟ್ಟಂಗೆ ಗಮನ ಹರಿಸಕ್ಕೆ ಪರಿಹಾರ ಮಾಡಕ್ಕೆ ಬಹಳ ಸುಲಭ ಅಂತೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಜೊತೆಗೆ ಡಿಸ್ಕಷನ್ ಮಾಡಿದಾಗ ಇವತ್ತು ಈ ದಿನ ಈ ಒಂದು ಕಾರ್ಯಕ್ರಮ ಒದಗಿ ಬಂತು. ಇದಕ್ಕೆ ಬಹಳಷ್ಟು ಸಂಘಟನೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರುಗಳು ಸಹ ಬಹಳಷ್ಟು ಸ್ಪಂದನೆ ಮಾಡಿದರು. ಸೊ ಆ ಒಂದು ನಿಮಿತ್ತ ಇವತ್ತು ಈ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ಜರುಗ್ತಾ ಇದೆ. ಇನ್ನು ಬಹಳಷ್ಟು ಸಂಖ್ಯೆ ಇನ್ನು ಪ್ರತಿ 3 ತಿಂಗಳಿಗೆ ಒಂದ್ಸಲ ನಾವು ಈ ಸಭೆಯನ್ನ ನಮ್ಮ ಇಲಾಖೆಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಜೊತೆಗೆ ಸ್ವಲ್ಪ ರಿಮೈಂಡರ್ ನೇಮಿಸಿ ಈ ಒಂದು ಕಾರ್ಯಕ್ರಮ ಮುಂದೆ ಸಹ ಆಯೋಜಿಸುವಂತೆ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಒಳ್ಳೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ನಿಮ್ಮ ಸಮಸ್ಯೆಗಳು ಗ್ರಾಮ ಮಟ್ಟದಲ್ಲಿ ಎಷ್ಟೋ ಸಮಸ್ಯೆಗಳು ಇರ್ತವೆ, ಎಲ್ಲರೂ ಸಹ ಸ್ಪಂದನೆ ಮಾಡೋಕ್ಕಾಗಲ್ಲ. ಆ ಒಂದು ನಿಮಿತ್ತ ಈ ಒಂದು ಈ ವೇದಿಕೆಯನ್ನ ಚೆನ್ನಾಗಿ ಬಳಕೆ ಮಾಡ್ಕೊಳ್ಬೇಕು. ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ಹೇಳಿದ್ರೆ ಪ್ರತಿಯೊಂದು ಪ್ರೊಸೀಡಿಂಗ್ ಮಾಡ್ಕೊಳ್ತೀವಿ. ಸಾಧ್ಯ ಆಗ್ತದೆ ಇಲ್ಲೇ ಪರಿಹಾರ ಇಲ್ಲೇ ತಹಸೀಲ್ದಾರ್ ಸಾಹೇಬ್ರು ಅದ್ರ ಬಗ್ಗೆ ಡೈರೆಕ್ಷನ್ ಮಾಡ್ತಾರೆ. ಇದು ನೋಟ್ ಮಾಡ್ಕೊಂಡು ಆ ಕಾರ್ಯನಿಮಿತ್ತ ನಾವು ನೆಕ್ಸ್ಟ್ ಪ್ರೊಸೀಡಿಂಗ್ ಅಲ್ಲಿ ಮತ್ತೆ 3 ತಿಂಗಳ ನಂತರದಲ್ಲಿ ಒಂದು ಮೀಟಿಂಗ್ ಮಾಡೋದ್ನಾಗ ಇವತ್ತು ಏನು ಹೇಳಿದ್ರಿ ಸಮಸ್ಯೆಗಳನ್ನ, ಈ ಸಮಸ್ಯೆಗಳಿಗೆ ಏನು ಸ್ಪಂದನೆ ಆಯ್ತು, ಪರಿಹಾರ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಪ್ರೊಸೀಡಿಂಗ್ ಅಲ್ಲಿ ನಾವು ಹೇಳುವಂತ ಒಂದು ಕೆಲಸವನ್ನು ಮಾಡ್ತೀವಿ. ಪ್ರತಿಯೊಬ್ಬರು ಸಹ ಆಯಾ ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ಸಹ ಕುಂದುಕೊರತೆಗಳಲ್ಲಿ ಇಲ್ಲಿ ನಾವು ನೋಟ್ ಮಾಡ್ಕೊಳ್ತೀವಿ. ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆಗಳಿಂದನೂ ಸಹ ಈ ಸಮಸ್ಯೆಗೆ ಪ್ರತಿಯೊಂದು ಈಗ ನಾವು ಕೆಲವೊಂದು ಸಮಸ್ಯೆಗಳನ್ನ ನಮ್ಮ ಮಟ್ಟದಲ್ಲಿ ಮಾಡ್ಕೊಂಡು ಲೆಟರ್ ಕರೆಸ್ಪಾಂಡಿಂಗ್ ಮಾಡ್ತಾ ಇದ್ವಿ.